ರಸ್ತೆಯೊಂದರಲ್ಲಿ ನಡೆದ ಒಂದು ಹೃದಯ ವಿದ್ರಾವಕ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ದುಬಾರಿ ಐಫೋನ್ ಕಳೆದುಕೊಂಡ ಯುವಕನೊಬ್ಬ ರಸ್ತೆಯ ಮಧ್ಯದಲ್ಲೇ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯ ಎಲ್ಲರ ಗಮನ ಸೆಳೆದಿದೆ. ಈ ಘಟನೆ ಕೇವಲ ಒಂದು ಫೋನ್ ಕಳೆದುಕೊಂಡ ಕಥೆಯಷ್ಟೇ ಅಲ್ಲ, ರಸ್ತೆಗಳಲ್ಲಿ ನೀರು ನಿಂತು ಜನರಿಗೆ ಉಂಟಾಗುವ ತೊಂದರೆ ಮತ್ತು ಕಳಪೆ ಒಳಚರಂಡಿ ವ್ಯವಸ್ಥೆಯನ್ನ ಎತ್ತಿ ತೋರಿಸುವ ಒಂದು ದುರಂತವಾಗಿದೆ. ವರದಿಗಳ ಪ್ರಕಾರ ಹಲ್ದಾರ್ ಎಂಬ ಯುವಕ ತನ್ನ ಆಕ್ಟಿವಾದಲ್ಲಿ ಜೈಪುರದ ರಸ್ತೆಯೊಂದರಲ್ಲಿ ಪ್ರಯಾಣಿಸುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಭಾರೀ ಮಳೆಯಿಂದ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು. ಈ ನೀರಿನಿಂದಾಗಿ ರಸ್ತೆಯ ಗುಂಡಿಗಳು ಕಾಣದೆ ಯುವಕನ ಆಕ್ಟಿವಾ ಗುಂಡಿಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಆತನ ಜೇಬಿನಲ್ಲಿದ್ದ ದುಬಾರಿ ಐಫೋನ್ ನೀರಿಗೆ ಬಿದ್ದು ಕಳೆದು ಹೋಗಿದೆ. ಎಷ್ಟೇ ಹುಡುಕಾಡಿದ್ರೂ ಫೋನ್ ಸಿಗದಿದ್ದಾಗ ಕಷ್ಟಪಟ್ಟು ಖರೀದಿಸಿದ ಫೋನ್ ಕೈತಪ್ಪಿದ ಆಘಾತದಲ್ಲಿ ಯುವಕ ರಸ್ತೆಯ ಬದಿಯಲ್ಲಿ ಕುಳಿತು ಕಣ್ಣೀರು ಸುರಿಸಿದ್ದಾನೆ. ಜುಲೈ 10ರಂದು ಹಂಚಿಕೊಳ್ಳಲಾದ ಈ ವಿಡಿಯೋ 6 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ವಿಡಿಯೋದಲ್ಲಿ ಯುವಕ ನೀರಿನಲ್ಲಿ ತನ್ನ ಫೋನ್ಗಾಗಿ ಹತಾಶೆಯಿಂದ ಹುಡುಕ್ತಾ ಇರುವುದು, ಫೋನ್ ಸಿಗದೆ ಅಯ್ಯೋ ನನ್ನ ಫೋನ್ ಹೋಯಿತು, ಈಗ ನಾನೇನು ಮಾಡಲಿ ಎಂದು ಕಣ್ಣೀರಿಡ್ತಿರುವ ದೃಶ್ಯ ಕಾಣ್ತಿದೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ನೆಟ್ಟಿಗರು ಈ ಘಟನೆಯನ್ನ ಕೇವಲ ಒಂದು ಫೋನ್ ಕಳೆದುಕೊಂಡ ಕಥೆಯಾಗಿ ನೋಡದೆ ಇದರ ಹಿಂದಿನ ಕಳಪೆ ಮೂಲ ಸೌಕರ್ಯಗಳನ್ನು ಟೀಕಿಸಿದ್ದಾರೆ. ಒಬ್ಬ ಬಳಕೆದಾರ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ, ಅಮೂಲ್ಯ ವಸ್ತು ಕಳೆದುಕೊಂಡಾಗ ಉಂಟಾಗುವ ನೋವು ನನಗೂ ಗೊತ್ತು. ಕಳಪೆ ಒಳಚರಂಡಿ ವ್ಯವಸ್ಥೆ ಮತ್ತು ಭ್ರಷ್ಟ ಆಡಳಿತದಿಂದ ಜನಸಾಮಾನ್ಯರು ಈ ರೀತಿ ಸಂಕಷ್ಟಕ್ಕೆ ಸಿಲುಕಬೇಕಾಗಿದೆ. ಮತ್ತೊಬ್ಬರು, ನಾವು ತೆರಿಗೆ ತುಂಬುವುದು ಇಂತಹ ರಸ್ತೆಗಳಲ್ಲಿ ನಿಂತು ಅಳುವಂತಹ ಸ್ಥಿತಿಗೆ ತಲುಪುವುದೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಅವ್ಯವಸ್ಥೆಯ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ಈ ಘಟನೆ ಜೈಪುರದ ರಸ್ತೆಗಳ ಕಳಪೆ ಸ್ಥಿತಿಯನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಭಾರೀ ಮಳೆಯಾದಾಗ ಒಳಚರಂಡಿ ವ್ಯವಸ್ಥೆ ಸರಿಯಾಗದಿದ್ದರೆ ರಸ್ತೆಗಳು ನೀರಿನಿಂದ ತುಂಬಿಕೊಂಡು ಜನರಿಗೆ ತೊಂದರೆಯಾಗುವುದು ಸಾಮಾನ್ಯ. ಈ ಯುವಕನ ಕಥೆಯಾದರೂ ಸ್ಥಳೀಯ ಆಡಳಿತ ಗಮನ ಸೆಳೆಯಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಕೆಲವರು ಈ ಯುವಕನಿಗೆ ತಾನು ಕಷ್ಟಪಟ್ಟು ಖರೀದಿಸಿದ ಫೋನ್ ತೆಗೆದುಕೊಂಡ ನೋವಿಗೆ ಸಾಂತ್ವನ ಹೇಳಿದ್ದಾರೆ. ಒಂದು ದುಬಾರಿ ಐಫೋನ್ ಕೇವಲ ಒಂದು ಸಾಧನವಷ್ಟೇ ಅಲ್ಲ, ಅದರ ಹಿಂದೆ ಒಬ್ಬನ ಕನಸು, ಶ್ರಮ ಮತ್ತು ಆರ್ಥಿಕ ಒತ್ತಡವೂ ಇರುತ್ತದೆ. ಈ ಘಟನೆಯಿಂದ ಸ್ಥಳೀಯ ಆಡಳಿತವಾದರೂ ಒಳಚರಂಡಿ ವ್ಯವಸ್ಥೆಯನ್ನ ಸುಧಾರಿಸಿ ಮುಂದೆ ಇಂತಹ ದುರಂತಗಳನ್ನ ತಪ್ಪಿಸಲು ಕ್ರಮ ಕೈಗೊಳ್ಳಿ ಎಂದು ಜನರು ಆಗ್ರಹಿಸಿದ್ದಾರೆ.